ಎಲ್ರಿಗೂ ನಮಸ್ಕಾರ. ಬರ್ರಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ಮಸ್ತ್ ಹತ್ತಿ ಅಂತ ಸಾಫ್ಟ್ ಆದ ಪಡ್ಡು ಮತ್ತು ಅದ್ರ ಜೋಡಿ ತಿನ್ನಾಕ ಸೂಪರ್ ಕಾಂಬಿನೇಷನ್ ಚಟ್ನಿ ಹೆಂಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮುಂಚೆ ಇಂತಹದೇ ಸೂಪರ್ ಟೇಸ್ಟಿ ಆಗಿರೋ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಪಕ್ಕದಲ್ಲಿರೋ ಗಂಟಿ ಬಟನ್ನು ಒತ್ತಿಬಿಡ್ರಿ. ಬರ್ರಿ ಈಗ ವಿಡಿಯೋನ ಪೂರ್ತಿಯಾಗಿ ನೋಡೋಣ. ನಾನಿಲ್ಲಿ ಪಡ್ಡು ಮಾಡೋಕ್ಕೆ ಅಕ್ಕಿ ಮತ್ತು ಉದ್ದಿನಬೇಳೆನ ನೆನೆಸಿ ಇಟ್ಕೊಂಡಿನಿ. ಅದ್ರ ವಿಡಿಯೋ ಮಾಡೋಕ್ಕಾಗಿಲ್ಲ, ಹಾಗಾಗಿ ಡೈರೆಕ್ಟಾಗಿ ತೋರ್ಸಾಕತ್ತೀನಿ. ನಾನು ಏನು ಮಾಡಿದ್ದೆ ಅಂದರೆ ಬೆಳಿಗ್ಗೆ ಕರೆಕ್ಟ್ 12 ಗಂಟೆಗೆ 3 ಕಪ್ ಆಗುವಷ್ಟು ಅಕ್ಕಿ ಮತ್ತು 1 ಕಪ್ ಉದ್ದಿನಬೇಳೆ ನೆನೆಯೋಕ್ಕೆ ಇಟ್ಟಿದ್ದೆ. ಅದ್ರ ಜೋಡಿನಿ 1 ಚಮಚ ಕಡಲೆಬೇಳೆ ಮತ್ತು 1 ಚಮಚ ತೊಗರಿಬೇಳೆನೂ ಹಾಕಿ ನೆನೆಯಾಕಿಟ್ಟಿದ್ದೆ. ಇವೆಲ್ಲ ಚಲೋ ತಂಗಿ ನೆನೆಬೇಕಲ್ರಿ, ಅದಕ್ಕೆ. ಇನ್ನು ನಾವು ಮಿಕ್ಸಿಗೆ ಹಾಕಿ ರುಬ್ಬೋದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ 1 ಮುಷ್ಟಿ ಆಗುವಷ್ಟು ಅವಲಕ್ಕಿ ಸಪ್ರೇಟಾಗಿ ನೆನೆಯೋಕೆ ಇಡಬೇಕು. ಇವೆಲ್ಲ ನೆಂದ ಮೇಲೆ ಅಕ್ಕಿ ಮತ್ತು ಬೇಳೆನ 2 ರಿಂದ 3 ಸಾರಿ ಚಲೋ ತಂಗಿ ನೀರಾಗ ತೊಳೆದು ಕ್ಲೀನ್ ಮಾಡಿ ಇಟ್ಕೋಬೇಕು. ಆಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಈಗ ವಿಡಿಯೋದಾಗ ತೋರ್ಸಾಕತ್ತೀನಲ್ರಿ, ಈ ತರಹ ಮಸ್ತ್ ನುಣ್ಣಗೆ ರುಬ್ಕೋಬೇಕು. ನಾವು ನೆನೆಸಿಟ್ಟಿದ್ವಲ್ಲ ಆ ಅವಲಕ್ಕಿನೂ ಇದ್ರಾಗೆ ಸೇರಿಸ್ಕೊಂಡು ಚಲೋ ತಂಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನಾನು ತಗೊಂಡಿರೋ ಕ್ವಾಂಟಿಟಿಗೆ ಮಿನಿಮಮ್ ಅಂದರೂ 4 ಜಾರ್ ಆಗುವಷ್ಟು ಹಿಟ್ಟನ್ನು ರುಬ್ಬಿಕೊಂಡು ಇಟ್ಕೊಂಡಿದ್ದೇನೆ. ರುಬ್ಬಿದ ಹಿಟ್ಟನ್ನೆಲ್ಲ ಒಂದು ದೊಡ್ಡ ಸ್ಟೀಲ್ ಡಬ್ಬಿಯಾಗ ಹಾಕಿ ಇಟ್ಕೊಂಡಿನಿ. ಈಗ ಒಂದು ಬೀಟರ್ ತಗೊಂಡು ಈ ಹಿಟ್ಟನ್ನು ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು. ಹಿಂಗೆ ಮಾಡೋದ್ರಿಂದ ಹಿಟ್ಟು ಮಸ್ತ್ ಉಬ್ಬಿ ಬರ್ತೈತಿ. ಇದನ್ನ ಹಾಗೆ ಮುಚ್ಚಿಟ್ಟು 8 ರಿಂದ 10 ತಾಸು ಹುದುಗಾಕ ಅಂದ್ರೆ ಪರ್ಮೆಂಟ್ ಆಗಕ್ಕೆ ಬಿಡಬೇಕು. ನೋಡ್ರಿ, ಬೆಳಗ್ಗೆ ಎದ್ದು ಮುಚ್ಚಳ ಓಪನ್ ಮಾಡಿ ನೋಡಿದರೆ ಎಷ್ಟು ಉಬ್ಬಿ ಬಂದೈತಿ ಅಂತ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾ ಪುಡಿ ಹಾಕೋಣ. ಸೋಡಾ ಹಾಕಿದ ಮೇಲೆ 3 ರಿಂದ 4 ಹನಿ ನೀರು ಹಾಕಿ ಅದೇ ಬೀಟರ್ ತಗೊಂಡು ಚಲೋ ತಂಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ಮುಚ್ಚಳ ಮುಚ್ಚಿ 1 ರಿಂದ 1.5 ತಾಸು ಇದನ್ನು ಹಾಗೆ ಬಿಟ್ಬಿಡೋಣ. ಹಿಟ್ಟು ಮಸ್ತ್ ಸಿಮೆಂಟ್ ಆಗ್ತೈತಿ, ಅಂದ್ರೆ ಸೆಟ್ ಆಗ್ತೈತಿ. ಅಷ್ಟರೊಳಗೆ ನಾವು ಪಡ್ಡುಗೆ ಕಾಂಬಿನೇಷನ್ ಚಟ್ನಿನ ಹೆಂಗೆ ಮಾಡೋದಂತ ನೋಡಿಕೊಂಡು ಬರೋಣ. ಬರ್ರಿ, ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ 1 ಬೌಲ್ ಆಗುವಷ್ಟು ಹಸಿ ಕೊಬ್ಬರಿನ ಸಣ್ಣ ಸಣ್ಣದಾಗಿ ಚೂರು ಮಾಡಿ ಹಾಕ್ಕೊಂಡಿನಿ. ಆಮೇಲೆ ಖಾರಕ್ಕೆ ತಕ್ಕಂತೆ 5 ರಿಂದ 6 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ಒಂದು ಅರ್ಧ ಬೌಲ್ ಆಗುವಷ್ಟು ಪುಟಾಣಿ ಅಂದ್ರೆ ಹುರಿಗಡಲೆ ಸೇರಿಸ್ಕೊಳಕತ್ತೀನಿ. ಆಮೇಲೆ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಹಾಕ್ಕೋಬೇಕು. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಈಗ ಒಂದು ಸಣ್ಣ ಗಾತ್ರದ ನಿಂಬೆಹಣ್ಣು ಕಟ್ ಮಾಡಿಕೊಂಡು ಅದರ 2 ಹೋಳುಗಳ ರಸವನ್ನು ಇದ್ರಾಗೆ ಚಲೋ ತಂಗಿ ಹಿಂಡ್ಕೋಬೇಕು. ಆಮೇಲೆ ಸಕ್ಕರೆನೂ ಕೂಡ ಹಾಕ್ಕೋಬೇಕು. ಇವಿಷ್ಟನ್ನ ಮೊದಲಿಗೆ ಒಂದ್ಸಲ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಬರೋಣ. ಆಮೇಲೆ ಇದಕ್ಕೆ ನಾವು ಹುರಿದಿಟ್ಕೊಂಡಿರೋ ಶೇಂಗಾ ಬೇಳೆಗಳನ್ನು ಹಾಕ್ಕೋಬೇಕು. ಇದ್ರ ಜೋಡಿನೇ ಸ್ವಲ್ಪ ತಾಜಾ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದು ಸಲ ಮಿಕ್ಸಿ ತಿರುಗಿಸ್ಕೋಬೇಕು. ಶೇಂಗಾ ಎಲ್ಲ ಚಲೋ ತಂಗಿ ಅರೆದು ಚಟ್ನಿ ಹದಕ್ಕೆ ಬರಬೇಕು, ಅಲ್ಲಿವರೆಗೂ ರುಬ್ಕೊಳ್ರಿ. ಈಗ ಪಡ್ಡು ಹಾಕೋಣ. ಬರ್ರಿ, ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹಿಟ್ಟು, ಅದರೊಳಗಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಇನ್ನೊಂದು ಸಣ್ಣ ಪಾತ್ರೆಗೆ ತೆಗೆದು ಇಟ್ಕೊಂಡಿನಿ. ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿರುವ ಹಸಿರು ಮೆಣಸಿನ್ಕಾಯಿ ಮತ್ತು ಸಣ್ಣಗೆ ಹೆಚ್ಚಿಟ್ಕೊಂಡಿರುವ ಈರುಳ್ಳಿನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಚಲೋ ತಂಗಿ ಮಿಕ್ಸ್ ಮಾಡಕತ್ತೀನಿ. ಈಗ ಗ್ಯಾಸ್ ಮೇಲೆ ಪಡ್ಡು ಹಂಚು ಅಥವಾ ಪಡ್ಡು ಕಾವಲಿ ಕಾಯಕ್ಕೆ ಇಟ್ಟಿನಿ. ಹಂಚಿನ ಎಲ್ಲ ಕುಳಿಯೊಳಗೂ ಅಂದ್ರೆ ಹಂಚಿನ ಎಲ್ಲ ಮನೆಯೊಳಗೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಬೇಕು. ಹಂಚು ಚಲೋ ತಂಗಿ ಕಾದ್ಮೇಲೆ ಒಂದೊಂದೇ ಕುಳಿಯೊಳಗೆ ಈ ತರಹ ಪಡ್ಡು ಹಿಟ್ಟನ್ನು ಹಾಕ್ಕೊತ ಹೋಗಬೇಕು. ಎಲ್ಲ ಮನೆಗಳಿಗೂ ಹಿಟ್ಟು ಹಾಕಿದ ಮೇಲೆ ಒಂದು ಮುಚ್ಚಳ ಮುಚ್ಚಿ 1-2 ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಬೇಯಕ್ಕೆ ಬಿಡಬೇಕು. ಅದು ಬೇಯೋ ಅಷ್ಟರೊಳಗೆ ನಾವು ಚಟ್ನಿಗೆ ಒಂದು ಮಸ್ತ್ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಬರ್ರಿ, ನನ್ನ ಹತ್ತಿರ ಸಣ್ಣ ಒಗ್ಗರಣೆ ಪಾತ್ರೆ ಇರಲಿಲ್ಲ. ಅದಕ್ಕೆ ನಾನು ಏನು ಮಾಡೀನಂದ್ರೆ ಸಾರು ಹಾಕೋ ದೊಡ್ಡ ಚಮಚದಾಗೆ ಒಗ್ಗರಣೆ ಹಾಕ್ಕೊಂಡಿನಿ. ಇದಕ್ಕೆ ಈಗ 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಕಡಲೆಬೇಳೆ ಹಾಕಬೇಕು. ಅದು ಚಟಪಟ ಅಂದಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಇವು ಚಲೋ ತಂಗಿ ಸಿಡಿದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಣ ಕೆಂಪು ಮೆಣಸಿಕಾಯಿಗಳನ್ನು ಸೇರಿಸ್ಕೋಬೇಕು. ಗ್ಯಾಸ್ ಆಫ್ ಮಾಡಿ ಹಾಕೋದ್ರಿಂದ ಮೆಣಸಿಕಾಯಿ ಸೀದ್ ಹೋಗಂಗಿಲ್ಲ ನೋಡ್ರಿ. ಈಗ ಈ ಬಿಸಿ ಬಿಸಿ ಒಗ್ಗರಣೆನ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಚಟ್ನಿಗೆ ಸೇರಿಸ್ಕೊಂಡ್ರೆ ನಮ್ಮ ಸೂಪರ್ ಆದ ಚಟ್ನಿ ತಯಾರಾಯಿತು. ಈಗ ಪಡ್ಡು ಏನಾಗೈತಂತ ನೋಡೋಣ. ಬರ್ರಿ, ಮುಚ್ಚಳ ತೆಗೆದು
ಒಂದು ಚಮಚದ ಸಹಾಯದಿಂದ ಪಡ್ಡುಗಳನ್ನು ಮೆಲ್ಲಗೆ ಉಲ್ಟಾ ಮಾಡ್ಕೋಬೇಕು. ನೋಡ್ರಿ ಎಷ್ಟು ಮಸ್ತ್ ಗೋಲ್ಡನ್ ಕಲರ್ ಬಂದಾವ. ಹಿಂಗ ಎಲ್ಲ ಪಡ್ಡುಗಳನ್ನು ಮಗಚ್ ಹಾಕಿ ಮತ್ತೊಂದು ಸಲ ಮುಚ್ಚಳ ಮುಚ್ಚಿ ಬರೀ 1 ನಿಮಿಷ ಬೇಯಿಸಿದ್ರೆ ಸಾಕು. ನಮ್ಮ ಬಿಸಿ ಬಿಸಿ ಪಡ್ಡು ರೆಡಿ ಆಗ್ತವ. ನೋಡ್ರಿ ನಮ್ಮ ಪಡ್ಡು ಹಂಚಿಗೆ 2 ಕಡೆ ಹ್ಯಾಂಡಲ್ ಐತಿ. ಅದಕ್ಕೆ ನಾನು 2 ಕೈಯಿಂದ ಹ್ಯಾಂಡಲ್ ಹಿಡ್ಕೊಂಡು ಡೈರೆಕ್ಟ್ ಆಗಿ ತಟ್ಟೆಗೆ ಪಡ್ಡುಗಳನ್ನು ಸುರಿದು ಬಿಡ್ತೀನಿ. ಈಗ ಬಿಸಿ ಬಿಸಿ ಪಡ್ಡು ಅದ್ರ ಜೊತೆ ಹಸಿ ಕೊಬ್ಬರಿ ಶೇಂಗಾ ಚಟ್ನಿನ ಪ್ಲೇಟ್ನಾಗ ಸರ್ವ್ ಮಾಡೀನಿ. ನೋಡಕ್ಕೆ ಎಷ್ಟು ಮಸ್ತ್ ಕಾಣಕತ್ತೈತಲ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಧನ್ಯವಾದಗಳು.